ಲಕ್ಷ್ಮಣ, ಅಣ್ಣ, ಇದು ಗಂಗಾ ತೀರವು ಸಮೀಪಿಸಿತು. ಈ ಗಂಗಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮುಂದಿನ ಕರ್ತವ್ಯವನ್ನು ಗಮನಿಸೋಣ. ಶ್ರೀ ಗಂಗಾ ಲಹರಿ ಶಿವ ಸುಂದರಿ ಶುಭರಿ ಶ್ರೀ ಗಂಗಾ ಲಹರಿ. ಶ್ರೀ ಗಂಗಾ ಲಹರಿ ಶಿವ ಸುಂದರಿ ಶುಭಕರಿ ಶ್ರೀ ಗಂಗಾ ಲಹರಿ. ಮೋಹ ಮೋಕ್ಷಕನುದಾಯಿನಿ ಸೇವಕ ಸಾಗರ ಗಾತ್ರಿ ಭಾಗ್ಯದಾಯಿನಿ. ಮೋಹ ಮೋಕ್ಷಕನುದಾಯಿನಿ ಸೇವಕ ಸಾಗರ ಗಾತ್ರಿ ಭಾಗ್ಯದಾಯಿನಿ. ಪ್ರೇಮದಿ ದಯ ಪಾಲಿಸುತ್ತವರ ಪ್ರೇಮದಿ ದಯ ಪಾಲಿಸುತ್ತವರ ಭಕ್ತ ಕೋಟಿಗಿದನಿಂದಲೂ ತಾಯೆ ಶ್ರೀ ಗಂಗಾ ಲಹರಿ ಶಿವ ಸುಂದರಿ ಶುಭಕರಿ ಶ್ರೀ ಗಂಗಾ ಲಹರಿ. ಗಂಗಾದೇವಿಯೇ ನಮಸ್ಕರಿಸುವೆವು. ಅಣ್ಣ, ಲಕ್ಷ್ಮಣ, ಅತ್ತ ನೋಡು, ತಮ್ಮ ದರ್ಶನಕ್ಕೆ ಯಾರೋ ಬಹಳ ಭಕ್ತಿಯಿಂದ ಬರುವಂತೆ ಕಾಣುತ್ತಿರುವುದು. ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ರಾಮ 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 ಕವಿ ವಂಶ ಸೋಮ ಕಾಮಿತಾರ್ಥ ವಿವಾಚಮ ಸುಂದರ ಕಾಮಿತಾರ್ಥ ವಿವಾಚಮ ಸುಂದರ ರಾಮ ರಾಮ ಶ್ರೀ ಭೂಪ ನಿನ್ನ ನಾಮ ನೆಪ ಮಾತ್ರದಿಂದ ಭೂಪ ನಿನ್ನ ನಾಮ ನೆಪ ಮಾತ್ರದಿಂದ ಪಾಪ ನಾಶನಾಗಿ ಒಪ್ಪುದೀಗಲೇ ಪಾಪ ನಾಶನಾಗಿ ಒಪ್ಪುದೀಗಲೇ ರಾಮ ರಾಮ ಶ್ರೀ ರಘುರಾಮ ಪಾಹಿ ರಾಮ ರಾಮ ಶ್ರೀ. ಶ್ರೀರಾಮಚಂದ್ರ ನಮಸ್ಕರಿಸಿದನು. ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಆಗಮನಕ್ಕೆ ಕಾರಣವೇನು? ರಾಮಚಂದ್ರ, ನಾನು ಶೃಂಗಬೇರಿ ಪುರಕ್ಕೆ ನಾಯಕನಾಗಿ ಅಂಬಿಗರ ಪಾಳ್ಯವನ್ನು ರಕ್ಷಿಸಿಕೊಂಡಿರನು. ನನ್ನ ಹೆಸರು ಗುಹನೆಂದು. ತಾವು ವನವಾಸಕ್ಕೆ ಬಂದ ವಿಚಾರವನ್ನು ನನ್ನ ಸೈನಿಕರಿಂದಲೇ ತಿಳಿದು ತಮ್ಮ ದರ್ಶನ ಭಾಗ್ಯಕ್ಕಾಗಿ ಬಂದಿರುವ ದೇವ. ಅಯ್ಯ ಗುಹನೆ, ನಿನಗೆ ನನ್ನಲ್ಲಿರುವ ಭಕ್ತಿ ವಿಶ್ವಾಸಗಳಿಂದ ಅತ್ಯಂತ ಸಂತೋಷವಾಯಿತು. ಆದರೆ ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವ ನಾವುಗಳು ಯಾರಿಂದಲೂ ಯಾವ ವಿಧವಾದ ಸೇವೆಯನ್ನು ಕೈಗೊಳ್ಳುವುದಿಲ್ಲ. ಆದ್ದರಿಂದ ನಮ್ಮ ಕುದುರೆಗಳಿಗೆ ಗ್ರಾಹಸವನ್ನು ಒದಗಿಸಿಕೊಡು. ನಮ್ಮನ್ನು ಈ ಗಂಗಾ ನದಿಯ ಆಚೆಯ ದಡಕ್ಕೆ ಸೇರಿಸಿದರೆ ಅದೇ ನಿನ್ನ ಆತಿಥ್ಯವೆಂದು ಭಾವಿಸುವೆನು. ಶ್ರೀರಾಮಚಂದ್ರ, ತಮ್ಮಂತಹ ತೇಜೋವಂತರನ್ನು ಈ ನನ್ನ ಹಲ್ಲವಾದ ದೋಣಿಯಲ್ಲಿ ದಾಟಿಸುವ ಸುಯೋಗ ದೊರೆತಲ್ಲ, ಅದೇ ನನ್ನ ದೊಡ್ಡ ಭಾಗ್ಯ ದೇವ. ಆದರೆ ಗೌತಮರ ಶಾಪದಿಂದ ಕಲ್ಲಾಗಿದ್ದ ಹಲ್ಲೆಯನ್ನು ಪುನೀತಳನ್ನಾಗಿ ಮಾಡಿದ ನಿಮ್ಮ ಪಾದಗಳನ್ನು ತೊಳೆದು ಪೂಜಿಸುವೆನು. ಅನಂತರ ನೀವು ನನ್ನ ದೋಣಿಯನ್ನು ಒತ್ತಬಹುದೇವ. ಅಯ್ಯ ಗುಹನೆ, ನೀನು ಪರಮ ರಾಜಭಕ್ತನು. ನಿನ್ನ ಇಚ್ಛೆಯಂತೆಯೇ ಆಗಲಿ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ದೇವ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ದೇವ.
ದಿವಿಜ ಗಂಗೆ ವಾರದಿಯೊಳ್ತವೆ ನಡೆಯಿಸಿ ನಾವೆಯನ್ನು ದಿವಿಜ ಗಂಗೆ ವಾರದಿಯೊಳ್ತವೆ ನಡೆಯಿಸಿ ನಾವೆಯನ್ನು ಭವ ಸಮುದ್ರ ದಾಟಿಸುತ್ತ ತಳೆದು ಕಾರುವೆನು ಇಂದಾವಿಗೆ ಧನ್ಯನಾದೆ ದೇವ. ಶ್ರೀರಾಮಚಂದ್ರ ತಮ್ಮ ದರ್ಶನಕ್ಕಾಗಿ ಸಪ್ತ ಋಷಿ ಸಮೂಹವೇ ಕಾದು ಕುಳಿತಿದ್ದರು. ದೊರೆಯಿದ್ದ ಈ ನಿಮ್ಮ ಪಾದ ಪಾಮರನಾದ ಈ ಗುಹನಿಗೆ ಲಭಿಸಿತಲ್ಲ, ನಿಮ್ಮ ಮಹಿಮೆ ಬಹಳ ಅದ್ಭುತವಾದ ದೇವ. ಅಯ್ಯ ಗುಹನೆ, ನಿನ್ನ ಭಕ್ತಿಯು ಅತಿಶಯವಾದದ್ದು. ಲಕ್ಷ್ಮಣ, ಅಣ್ಣ, ನಾವು ಜಟಾಧಾರಿಗಳಾಗಬೇಕಾದ್ದರಿಂದ ಆಲದ ಹಾಲನ್ನು ಸಿದ್ಧಪಡಿಸು. ಶ್ರೀರಾಮಚಂದ್ರ, ಲಕ್ಷ್ಮಣ ಮೂರ್ತಿಯವರೇಕೆ ಶ್ರಮ ಪಡಬೇಕು? ಆಲದ ಹಾಲನ್ನು ನಾನೇ ಸಿದ್ಧಪಡಿಸಲು ದೇವ. ಸಂತೋಷ, ಹಾಗೇ ಆಗಲಿ. ಸುಮಂತ್ರರೇ, ರಾಮಚಂದ್ರ, ನೀವುಗಳು ನಮ್ಮೊಡನೆ ಬಹುದೂರ ಬಂದಿರುವಿರಿ. ನೀವಿನ್ನು ಅಯೋಧ್ಯೆಗೆ ಹಿಂದಿರುಗಿರಿ. ರಾಮಚಂದ್ರ, ನೀನಿಲ್ಲದ ಅಯೋಧ್ಯೆಯು ಅರಣ್ಯಕ್ಕಿಂತಲೂ ಕ್ಲೇಶಕರವಾಗಿರುವುದು. ನಾನು ಮಾತ್ರವಲ್ಲ, ನನ್ನ ರಥಾಶ್ವಗಳು ಕೂಡ ಪುರಕ್ಕೆ ಹಿಂದಿರುಗಲಾರವು. ಆದ ಕಾರಣ ನಿಮ್ಮ ಸೇವೆ ಮಾಡಿಕೊಂಡು ನಾನು ಅರಣ್ಯದಲ್ಲೇ ಉಳಿವೆನು ಪ್ರಭು, ಉಳಿವೆನು. ಸುಮಂತ್ರರೇ, ನಿಮಗೆ ನನ್ನಲ್ಲಿರುವ ಭಕ್ತಿ ವಿಶ್ವಾಸಗಳು ಅಮೋಘವಾದವು. ಚಿಂತೆ ಪಡುವವರನ್ನು ಸಂತೈಸುವ ನೀವುಗಳೇ ಈ ರೀತಿ ಪರಿತಪಿಸಿದರೆ ಇನ್ನು ಪ್ರಜೆಗಳ ಗತಿಯೇನು? ಬೇಡಿ, ಈ ವ್ಯಾಮೋಹವನ್ನು ಬಿಟ್ಟು ಕೂಡಲೇ ಅಯೋಧ್ಯೆಗೆ ಹಿಂದಿರುಗಿರಿ. ರಾಮಚಂದ್ರ, ನಿಮ್ಮನ್ನು ಅರಣ್ಯದಲ್ಲೇ ಬಿಟ್ಟು ದಶರಥ ಮಹಾರಾಜರಿಗೆ ಹೇಗೆ ಮುಖವನ್ನು ತೋರಿಸಲಿ? ನಿಮ್ಮ ವಿರಹದಿಂದ ಗೋಳಾಡುತ್ತಿರುವ ಆ ಪುರಜನರಿಗೆ ಏನೆಂದು ಉತ್ತರ ಕೊಡಲಿ? ಅಯ್ಯೋ ವಿಧಿಯೇ, ಇದೆಂತಹ ಉಭಯ ಸಂಕಟ. ಸುಮಂತ್ರರೇ, ನಮ್ಮ ಸತ್ಯ ಧರ್ಮ ಪರಿಪಾಲನೆಗೆ ನೀವು ಸಹಾಯಕರಾಗಿರಿ. ಪಿತೃವಾಕ್ಯ ಪರಿಪಾಲನೆಯು ಸುಗಮವಾಗಿ ನೆರವೇರುವುದು. ನಾನು ಹೇಳಿದಂತೆ ಕೂಡಲೇ ಅಯೋಧ್ಯೆಗೆ ಹಿಂದಿರುಗಿ ಭರತನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿ ತಂದೆಯವರನ್ನು ಸಂತೈಸಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸಬೇಕೆಂತಲೂ ಸತ್ಯ ಧರ್ಮಗಳಿಂದ ಇಹ ಪರಗಳೆರಡನ್ನೂ ಸಾಧಿಸಬೇಕೆಂತಲೂ ಭರತ ಶತ್ರುಘ್ನರೀರ್ವರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸಿ. ಅಪ್ಪಣೆ ಪ್ರಭು. ಅಯ್ಯ ಗುಹನೆ, ರಾಮಚಂದ್ರ, ದೋಣಿಯು ಸಿದ್ಧವಾಯಿತೆ? ಬುದ್ಧಿ, ದೋಣಿಯು ಸಿದ್ಧವಾಗಿ ಬಹಳ ವೇಳೆ ಆಯಿತು, ಹೊರಡೋಣವೇ? ಹಾಗೇ ಆಗಲಿ. ರಾಮಪರೇ, ನೀವು ಮುಂದಕ್ಕೆ ಬನ್ನಿ. ಸೀತಾವರೇ, ನೀವು ಮಧ್ಯ ಜೋಪಾನವಾಗಿ ನಿಂತ್ಕೊಳ್ಳಿ. ಲಕ್ಷ್ಮಣ ಬರೇ, ನೀವು ಜೋಪಾನವಾಗಿ ನಿಂತ್ಕೊಳ್ಳಿ. ಹೊರಡೋಣ ಬುದ್ಧಿ. ಸಾಗರ ಸಾಗಿಸೋ ರಾಮಯ್ಯ, ಘನ ಸಾಗರ ಸಾಗಿಸೋ ರಾಮಯ್ಯ. ಸಾಗರ ಸಾಗಿಸೋ ರಾಮಯ್ಯ, ಘನ ಸಾಗರ ಸಾಗಿಸೋ ರಾಮಯ್ಯ. ಸಾಗರವೆಂಬುದು ರಾಮಯ್ಯ, ದೊಡ್ಡ ಸಂಸಾರ ಸಾಗರ ರಾಮಯ್ಯ. ಐ ಸಾಗರ ಸಾಗಿಸೋ ರಾಮಯ್ಯ, ಘನ ಸಾಗರ ಸಾಗಿಸೋ ರಾಮಯ್ಯ. ಸಾಗರವೆಂಬುದು ರಾಮಯ್ಯ, ದೊಡ್ಡ ಸಂಸಾರ ಸಾಗರ ರಾಮಯ್ಯ. ಐ ಸಾಗರ ಸಾಗಿಸೋ ರಾಮಯ್ಯ, ಘನ ಸಾಗರ ಸಾಗಿಸೋ ರಾಮಯ್ಯ. ಐ ಸಾಗರ ಸಾಗಿಸೋ ರಾಮಯ್ಯ, ಘನ ಸಾಗರ ಸಾಗಿಸೋ ರಾಮಯ್ಯ. ಕಾನನ ಮಧ್ಯದಿ ಎಲ್ಲಿರುವೆ ರಾಘವ? ಎಲ್ಲಿರುವೆ ರಾಘವ? ಕಾನನ ಮಧ್ಯದಿ ಎಲ್ಲಿರುವೆ ರಾಘವ? ಶತ್ರುಘ್ನ ಅಣ್ಣ, ಅಲೆದಲೆದು ನಾವು ಅಡವಿಯಲ್ಲಿಂದು ಅಲೆದಲೆದು ನಾವು ಅಡವಿಯಲ್ಲಿಂದು
ಪಯಣಿಸಲಾರೆವು ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ. ಶತ್ರುಘ್ನ, ಅಣ್ಣ, ಋಷ್ಯಮುಖ ಪರ್ವತ ಪ್ರದೇಶ ಮತ್ತು ಗೋದಾವರಿಯ ನದಿಯ ತೀರ, ಚಿತ್ರಕೂಟ, ಗೊಂಡಾರಣ್ಯದ ಗುಡ್ಡ ಪ್ರದೇಶಗಳಲ್ಲೆಲ್ಲ ಹುಡುಕಿದ್ದಾಯಿತು. ರಾಮಚಂದ್ರ, ಲಕ್ಷ್ಮಣ, ಸೀತಾ ಮಾತೆಯವರು ಯಾವ ಮಾರ್ಗವಾಗಿ ಹೋಗಿರಬಹುದು? ಅಣ್ಣ, ನೀನು ಹೇಳಿದಂತೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅವರ ಸುಳಿವಿಲ್ಲ. ಅಣ್ಣ, ನಾವು ಅಂಬಿಗರ ಸಹಾಯದಿಂದ ಮುಂದೆ ಕಾಣುವ ಗಂಗಾ ನದಿಯನ್ನು ದಾಟಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಮಾರ್ಗವಾಗಿ ಹೋದರೆ ಅಕ್ಕಪಕ್ಕದ ಪ್ರದೇಶದಲ್ಲಿ ಶ್ರೀರಾಮಚಂದ್ರನ ದರ್ಶನವಾಗಬಹುದೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಡೆ ಅಣ್ಣ, ಬೇಗನೆ ಹೋಗಿ ನೋಡೋಣ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ. ಶತ್ರುಘ್ನ, ಅಲೆದಲೆದು ನಾವು ಹಡಗಿಯಲ್ಲಿಂದು ಅಲೆದಲೆದು ನಾವು ಹಡಗಿಯಲ್ಲಿಂದು ದಾರಿಯ ಕಾಣದೆ ಬಳಲುತ್ತಲಿರುವೆವು. ದಾರಿಯ ಕಾಣದೆ ಬಳಲುತ್ತಲಿರುವೆವು. ಇಂದು ಮನೆ ನಿನ್ನ ದರ್ಶನ ಪಡೆದೆ. ರಾಮಚಂದ್ರ, ಇಂದು ಮನೆ ನಿನ್ನ ದರ್ಶನ ಪಡೆಯದೆ ಅಯೋಧ್ಯೆಗೆ ನಾವು ಪಯಣಿಸಲಾರೆವು. ಸಹೋದರ, ಅಯೋಧ್ಯೆಗೆ ನಾವು ಪಯಣಿಸಲಾರೆವು ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ. ಸೀತಾ, ಇದೇ ಅಗಸ್ತ್ಯರ ಆಶ್ರಮವು. ಅದು ಅಲ್ಲಿ ಕಾಣುತ್ತಿರುವವರೇ ಅಗಸ್ತ್ಯ ಮಹರ್ಷಿಗಳು. ಬನ್ನಿ, ಎಲ್ಲರೂ ಅವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯೋಣ. ಪ್ರಾಣೇಶ್ವರ, ವಾತಾಪಿತರಂದ ರಾಕ್ಷಸರನ್ನು ನಿರ್ಮೂಲನ ಮಾಡಿ ಸಪ್ತ ಸಮುದ್ರವನ್ನು ಏಕಪೋಷಣ ಮಾಡಿದವರು ಇವರೇ ಅಲ್ಲವೇ? ಹೌದು. ಬನ್ನಿ, ಎಲ್ಲರೂ ಅವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯೋಣ. ಹಾಗೆ ಆಗಲಿ ಸ್ವಾಮಿ. ಪೂಜ್ಯರಿಗೆ ನಮಸ್ಕರಿಸುವೆವು. ಶ್ರೇಯೋಸ್ತು ಶ್ರೇಯೋಸ್ತು. ರಾಮಚಂದ್ರ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನೀವು ವನವಾಸಕ್ಕೆ ಬಂದ ವಿಚಾರವನ್ನು ನಾನು ದಿವ್ಯ ದೃಷ್ಟಿಯಿಂದಲೇ ತಿಳಿದುಕೊಂಡನು. ರಾಮಚಂದ್ರ, ಮಹಾವಿಷ್ಣುವು ರಾಕ್ಷಸರನ್ನು ಒದಿಸಿ ದೇವೇಂದ್ರನಿಗೆ ರಾಜ್ಯಲಕ್ಷ್ಮಿಯನ್ನು ಕೊಡಿಸಿ ದೇವಲೋಕಕ್ಕೆ ಕುಶಲವನ್ನುಂಟು ಮಾಡಿದ ಈ ಮಹಾ ಕೋದಂಡವನ್ನು ಧರಿಸಿ ಈ ದಂಡ ಕಾರುಣ್ಯದ ದೈತ್ಯ ದಾನವ ರಾಕ್ಷಸರನ್ನು ಒದಿಸಿ ಕೋದಂಡರಾಮನೆಂಬ ಪ್ರಖ್ಯಾತಿ ಪಡೆ. ಲಕ್ಷ್ಮಣ, ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯಲ್ಲಿ ಶ್ರೀರಾಮಚಂದ್ರನ ಸಹಾಯಕನಾಗಿ ಅಗ್ರಜಾನಂದವನ್ನು ಪಡೆ. ಆದಿಲಕ್ಷ್ಮಿ ಸ್ವರೂಪಳಾದ ಸೀತಾ, ನೀನು ಇಂದಿನಿಂದ ಜಗಜ್ಜನನಿಯಾಗಿ ಪ್ರಖ್ಯಾತಿ ಪಡೆ. ಹಾಗೆ ಆಗಲಿ. ಪೂಜ್ಯರೇ, ಅನುಗ್ರಹಿತರಾದೆವು. ನಮ್ಮ ವನವಾಸಕ್ಕೆ ಯೋಗ್ಯವಾಗಿಯೂ ಪ್ರಶಸ್ತವಾಗಿಯೂ ಇರುವ ಸ್ಥಳವನ್ನು ತಿಳಿಸಿ. ರಾಮಚಂದ್ರ, ಜನಸ್ಥಾನಕ್ಕೆ ಸೇರಿರುವ ಪಂಚವಟಿ ತೀರವು ನಿಮ್ಮ ವನವಾಸಕ್ಕೆ ಯೋಗ್ಯವಾಗಿರುವುದು. ನೀವು ಈ ದಿನ ನಮ್ಮ ಆಶ್ರಮದಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನಾಳೆಯ ದಿನ ಪಂಚವಟಿಗೆ ಪ್ರಯಾಣ ಮಾಡಿರಿ.
ಗುರುಗಳ ಆಜ್ಞೆಯಂತೆಯೇ ಆಗಲಿ. ಶುಭಮಸ್ತು ಶುಭಮಸ್ತು. ಸ್ವಾಮಿ, ಜಾನಕಿ, ಈ ಪ್ರಾಂತ್ಯವನ್ನು ನೋಡಿದಿರಾ? ಪ್ರಾಣೇಶ್ವರ, ಸೀತಾ, ಈ ವನ ಪ್ರದೇಶವು ಎಷ್ಟೊಂದು ಮನೋಹರವಾಗಿರುವುದಲ್ಲವೇ? ಸೊಗಸೇ ಈ ವನ ಮೋಜಿನ ಕಂಪನ ಅನುದಿನ ನಲಿಯುವ ಅರಿಪುತ್ರ ಅನುದಿನ ನಲಿಯುವ ಕವಿಯೇ. ಅಲ್ಲಿ ನೋಡಿದ್ರಾ? ಪ್ರಿಯಾ, ಕೇಳು ಸುಖಕ್ಕೆ ಕೋಗಿಲೆಗಾನ. ಪ್ರಿಯಾ, ಕೇಳಿದ್ರಾ? ಕೇಳು ಪತಿಯೇ ಕೋಗಿಲೆಗಾನ, ಬೆಳೆಯುತ್ತಿದೆ ಎನ್ನ ಆತ್ಮವೀಣ. ಕೇಳಿದ್ರಾ? ಬೆಳೆಯುತ್ತಿದೆ ಎನ್ನ ಆತ್ಮವೀಣ, ನವಯೌವನದ ಲಾವಣ್ಯವತಿ. ನವಯೌವನದ ಲಾವಣ್ಯವತಿ, ಮನಸೆಳೆವ ಕೋಗಿಲೆ ಹಾಡುತ್ತಿದೆ. ನವಯೌವನದ ಲಾವಣ್ಯವತಿ, ಮನಸೆಳೆವ ಕೋಗಿಲೆ ಹಾಡುತ್ತಿದೆ. ಸೊಗಸೇ ಈ ವನ ಮೋಜಿನ ಕಂಪನ ಅನುದಿನ ನಲಿಯುವ. ಸ್ವಾಮಿ, ಅನುದಿನ ನಲಿಯುವ ಸೊಗಸೇ. ಪ್ರಾಣೇಶ್ವರ, ಸೀತಾ, ಇದೇನು ಸ್ವಾಮಿ, ಈ ರೀತಿ ಚಿಂತೆಯಿಂದ ಇರುವಿರಿ? ಏನಾಯಿತು ಪ್ರಭು? ಬೇರೆ ಚಿಂತೆಯ ಅವಶ್ಯಕತೆ ನನಗಿಲ್ಲ ದೇವಿ. ಸುಮಕೋಮಲೆಯಾದ ನಿನ್ನನ್ನು ಈ ಅರಣ್ಯದ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಪಡಿಸಿ ಅನುಚಿತ ಮಾಡಿದೆನಲ್ಲ ಎಂಬುದೇ ನನ್ನ ಚಿಂತೆ. ಇನ್ನು ಕಾಲವು ಮೀರಿಲ್ಲ ಜಾನಕಿ. ನೀನೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಅರಮನೆಯಲ್ಲಿ ಸುಖದಿಂದಿರು. ಪ್ರಾಣೇಶ್ವರ, ಪದೇ ಪದೇ ಇಂತಹ ಪ್ರಶ್ನೆಗಳ ಮಾತೇಕೆ ಸ್ವಾಮಿ? ನಿಮ್ಮ ಜೊತೆ ಈ ಅರಣ್ಯವಾಸವೇ ಮನಸ್ಸಿಗೆ ಸುಖದಾಯಕವಾಗಿರುವುದು. ದಯಮಾಡಿ ಇಂತಹ ಮಾತುಗಳನ್ನಾಡಿ ಪದೇ ಪದೇ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಕೂಡದು ಪ್ರಭು. ಸೀತಾ, ನಿನ್ನ ಅಭಿಪ್ರಾಯಕ್ಕೆ ಸಂತೋಷ ಪಡಬೇಕೋ ಅಥವಾ ಸಂಕಟ ಪಡಬೇಕೋ ನನಗೊಂದು ತೋರುತ್ತಿಲ್ಲ ದೇವಿ. ಪ್ರಾಣೇಶ್ವರ, ಈ ಚಿತ್ರಕೂಟ ಪ್ರಾಂತ್ಯವನ್ನು ನೋಡಿದಿರಾ? ಎಷ್ಟೊಂದು ರಮಣೀಯವಾಗಿರುವುದು. ಜಾನಕಿ, ನಿನ್ನ ನಗುಮುಖದ ಹೊರತಾಗಿ ನನಗೇನು ಕಾಣಿಸುತ್ತಿಲ್ಲ ಸೀತಾ. ಆಹಾ, ಒಟ್ಟಿನಲ್ಲಿ ನೀನು ಲಕ್ಷ್ಮಣನು ನನ್ನ ಅರಣ್ಯವಾಸವನ್ನು ಬೆಳಗಿಸುವುದಕ್ಕಾಗಿಯೇ ನನ್ನೊಡನೆ ಬಂದಿರುವಿರಿ ಅಲ್ಲವೇ ವೈದೇಹಿ? ಹೌದಲ್ಲವೇ ಸ್ವಾಮಿ? ಕವಚವನ್ನು ಧರಿಸು, ಹತ್ತಿಗೆಯನ್ನು ಪರ್ಣಶಾಲೆಯಲ್ಲಿ ಹಳಗಿಕೊಳ್ಳುವಂತೆ ಹೇಳು. ಏಕೆ ಲಕ್ಷ್ಮಣ, ಅಂತಹ ಪ್ರಸಂಗವೇನು ಒದಗಿದೆ? ಭಾರತ ಶತ್ರುಘ್ನರೀರ್ವರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವರು. ನಿನ್ನ ಆಜ್ಞೆ ಆದರೆ ಅವರೀರ್ವರನ್ನು ಒಂದೇ ಬಾಣದಿಂದ ಧ್ವಂಸ ಮಾಡಿಬಿಡುವರು. ಲಕ್ಷ್ಮಣ, ಭರತ ಶತ್ರುಘ್ನರೀರ್ವರ ಹೃದಯ ಶ್ರೀಮಂತಿಕೆಯನ್ನು ನೀನರಿಯೆ. ಅವರೀರ್ವರು ಅಂತಹ ದ್ರೋಹಿಗಳಲ್ಲವೇ ಅಲ್ಲ. ಅವರ ಆಗಮನಕ್ಕೆ ಅದಾವುದೋ ಮಹತ್ತರವಾದ ಕಾರಣವಿರಬೇಕು. ಹೋಗು, ನೀನೇ ಹೋಗಿ ಅವರೀರ್ವರನ್ನು ಆದರದಿಂದ ಕರೆದುಕೊಂಡು ಬಾ. ಆಜ್ಞೆ. ಪ್ರಾಣೇಶ್ವರ, ಸೀತಾ, ರಾಮ ಪರಂಧಾಮ ದಶರಥ
ರಾಮ ಪರಂಧಾಮ ದಶರಥ ರಾಮ ಬಸುರ ನಾಮ ಸದಾ ರಾಮ ನಾಮ ಬಸುರ ನಾಮ ಸದಾ ರಾಮ ನಾಮ ರಮ ಪರಮ ರಮ ಪರಮ ಪಾವನ ನಾಮ ಶ್ರೀ ಅಣ್ಣ ನಮಸ್ಕರಿಸುವೆ. ಸಹೋದರರೇ, ಮೇಲಕ್ಕೇಳಿ ನನ್ನೊಂದು ಬಾರಿ ಆಲಂಗಿಸಿರಿ. ಅಣ್ಣ, ರತ್ನ ಮಕುಟವನ್ನು ಕನಕಾಂಬರಗಳನ್ನು ಧರಿಸಿ ಮಂತ್ರಿ ಸಾಮಂತರ ದಿವ್ಯ ಸಿಂಹಾಸನವನ್ನು ಮಂಡಿಸಲು ಅರ್ಹನಾದ ನೀನು ಇಂದು ಜಟಾವಲ್ಕಲಗಳನ್ನು ಧರಿಸಿ ಘೋರ ಮೃಗವಾಸವಾದೆ. ಈ ಅರಣ್ಯದಲ್ಲಿ ನಿನ್ನ ಸ್ಥಿತಿಯನ್ನು ನೋಡುತ್ತಿರುವ ನಾವೆಂತಹ ಪಾಪಿಗಳು. ಭರತ, ಪೂಜ್ಯ ತಂದೆಯವರ ವಾಗ್ದಾನವನ್ನು ಪಾಲಿಸುವ ಸಂತೋಷದಿಂದ ಬಂದಿರುವ ನಮಗೆ ಈ ವನವಾಸವು ಭವನವಾದಂತೆ ಸುಖಕರವಾಗಿರುವುದು. ಈಗ ಅದಿರಲಿ, ಈಗ ದುಃಖದಿಂದ ವೃದ್ಧರಾದ ತಂದೆಯವರನ್ನು ಬಿಟ್ಟು ಈ ರೀತಿ ಬರಲು ಕಾರಣವೇನು? ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲದಿಂದಿರುವರೇ ಭರತ? ಅಣ್ಣ, ನಿರ್ಭಾಗ್ಯರಾದ ನಮಗೆ ಕುಶಲವೆಲ್ಲಿಯದಣ್ಣ? ಆ ದುಷ್ಟ ಕೈಕೆಯು ನಿಮ್ಮನ್ನು ಕಾಡಿಗಟ್ಟಿದ ಕಾರಣ ಪೂಜ್ಯ ತಂದೆಯವರು ನಿಮ್ಮನ್ನಗಲಿದ ಶೋಕದಿಂದ ಪರಿತಪಿಸಿ ಪುತ್ರ ಶೋಕದಿಂದ ಸ್ವರ್ಗಸ್ಥರಾದರು. ಏನು ತಂದೆಯವರು ಸ್ವರ್ಗಸ್ಥರಾದರೆ ಹಾ ಜನಕ ಜನಕ, ಅಯ್ಯೋ ಜನಕ ಜನನುತ ಪ್ರಿಯ ಪಿತ ತನುವನ್ನೇ ಪರಿತ್ಯಜಿಸಿ ಸಾರ್ಗಯ್ಯ ಜನಕ ಜನಕ ಓ ಲೋಕ ಗೀತ ಪಿತ ದಶರಥ ಸುರಪ ಸಂಹಾನಿತ ಜನಕ ಜನಕ ತಂದೆ ಪರಲೋಕ ಸೇರಿದನೆ ಪಾಪಿ ವಿಧಿಯೇ ತಂದೆ ಪರಲೋಕ ಸೇರಿದನೆ. ಹಾ ಜನಕ, ಕ್ರೂರ ವಿಧಿಯೇ ಘೋರವೇನಿದು ಆವ ಪಾಪದ ಫಲವು ಯಮಗೆ. ಕ್ರೂರ ವಿಧಿಯೇ ಘೋರವೇನಿದು ಆವ ಪಾಪದ ಫಲವು ಯಮಗೆ. ಕಠಿಣವಾದ ಸಿಡಿಲ ನೊಡಸಿದ ಕಠಿಣವಾದ ಸಿಡಿಲ ನೊಡಸಿ ತಂದೆ ಪರಲೋಕ ಸೇರಿದನೆ ಪಾಪಿ ವಿಧಿಯೇ ತಂದೆ ಪರಲೋಕ ಸೇರಿದನೆ ಪರಲೋಕ ಸೇರಿದನೆ ಪರಲೋಕ ಗೈದಿರನೆ. ಜನಕ ಜನಕ ಶಾಂತರಾಗಿ ಸ್ವಾಮಿ, ಜನಕ ಶಾಂತರಾಗಿ. ಜನಕ, ನಾನು ಅರಣ್ಯಕ್ಕೆ ಬಂದ ವಿಯೋಗದಿಂದ
ನೀನು ಅಪಮೃತ್ಯುಗೆ ತುತ್ತಾದೆ. ಲಕ್ಷ್ಮಣ, ಅಣ್ಣ, ಅಂತ್ಯಕಾಲದಲ್ಲಿ ತಂದೆಯ ಸೇವೆ ಮಾಡಿ ದೇಹ ಸಂಸ್ಕಾರ ಮಾಡುವ ಲಭ್ಯವೂ ನನಗಿಲ್ಲವಾಯಿತೆ. ನಾನೆಂತಹ ಭಾಗ್ಯಹೀನನು ಲಕ್ಷ್ಮಣ, ನಾನೆಂತಹ ಭಾಗ್ಯಹೀನನು. ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದ ನೀನು ನಿರ್ದೋಷಿ. ಅಂತ್ಯಕಾಲದಲ್ಲಿ ತಂದೆಯ ಸೇವೆಯನ್ನು ಮಾಡದೆ ನಿನ್ನೊಡನೆ ಬಂದ ನಾನಲ್ಲವೇ ಮಹಾಪಾಪಿಯು. ತಂದೆಯ ಸೇವೆ ಮಾಡಿ ಕೃತಾರ್ಥರಾದ ಭರತ ಶತ್ರುಘ್ನರೇ ಪುಣ್ಯಶಾಲಿಗಳು ಅಣ್ಣ, ಪುಣ್ಯಶಾಲಿಗಳು. ಇಲ್ಲಣ್ಣ, ನಮಗೂ ಆ ಪುಣ್ಯವೂ ಲಭಿಸಲಿಲ್ಲ. ತಂದೆಯವರ ಮರಣ ಕಾಲದಲ್ಲಿ ನಾವು ಕೂಡ ಸಮೀಪದಲ್ಲಿರಲಿಲ್ಲ. ಅಯ್ಯೋ, ನೀವು ಸಮೀಪದಲ್ಲಿರಲಿಲ್ಲವೇ? ಜನಕ, ಅಯ್ಯೋ ವಿಧಿಯೇ. ವೀರಾದಿ ವೀರ ರಾಜಕುಮಾರನೇ, ನಾಲ್ವರು ಪುತ್ರರಂ ಪಡೆದು ಮಂಟದೇನಿ, ಆರೋರ್ವರು ಹೆಡೆಯಿಲ್ಲದೆ, ಆರೋರ್ವರು ಎಡೆಯಿಲ್ಲದೆ ಸ್ವರ್ಗಲೋಕವನು ಸೇರಿದೆಯ ಪ್ರಿಯ ಜನಕ. ಅಯ್ಯೋ ವಿಧಿಯೇ, ನಮ್ಮ ತಂದೆಗೆ 4 ಪುತ್ರರಿದ್ದು ಅಂತ್ಯಕಾಲದಲ್ಲಿ ತಂದೆಯ ಸೇವೆ ಮಾಡುವ ಲಭ್ಯವು ಒಬ್ಬರಿಗಾದರೂ ಇಲ್ಲವಾಯಿತೆ. ರಾಜಾದಿರಾಜನಾದ ನಿನ್ನ ಹೊಟ್ಟೆಯಲ್ಲಿ ಜನಿಸಿ ಫಲವೇನು? ಜನಕ, ದೈವ ಲೀಲೆಯು ವಿಚಿತ್ರವಾದುದು. ಅಣ್ಣ, ತಂದೆಯವರು ಸ್ವರ್ಗಸ್ಥರಾದರೆಂಬುದನ್ನು ನಾವು ಕೇಕೆ ನಗರದಿಂದ ಅಯೋಧ್ಯೆ ನಗರಕ್ಕೆ ಬಂದ ನಂತರವೇ ತಿಳಿಯಿತು. ಗುರುಗಳ ಮಾರ್ಗದರ್ಶನದಂತೆ ತಂದೆಯವರ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿದೆವು. ಅಣ್ಣ, ಹಾದೊದ್ದು ಹಾಗೆ ಹೋಯಿತು. ಇನ್ನಾದರೂ ಅಯೋಧ್ಯೆಗೆ ದಯಮಾಡಿ ತಂದೆಯ ದುರ್ಮರಣದಿಂದ ತಬ್ಬಲಿಯಾದ ಅಯೋಧ್ಯೆಯ ಸಿಂಹಾಸನವನ್ನೇರಿ ನಿಮ್ಮ ವಿಯೋಗದಿಂದ ದುಃಖ ಪಡುತ್ತಿರುವ ಮಾತೆಯವರನ್ನು, ಪ್ರಜೆಗಳನ್ನು, ನಮ್ಮನ್ನು ಸಂತೋಷಪಡಿಸಬೇಕಾಗಿ ನಾನು ಶತ್ರುಘ್ನನು ನಿಮ್ಮ ಪಾದಗಳಿಗಿಳಿದು ಬೇಡುವೆನು. ಸಹೋದರರೇ, ನಿಮಗೆ ನನ್ನಲ್ಲಿರುವ ವಿಶ್ವಾಸವು ಅಮೋಘವಾದುದು. ಆದರೆ ತಂದೆಯು ನಿಮಗಾಗಿ ನಿಶ್ಚಯಿಸಿರುವ ರಾಜ್ಯ ಪಟ್ಟವನ್ನು. ಹೌದಣ್ಣ, ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಿಮ್ಮ ಅಗಲಿಕೆಯಿಂದ ಸಕಲ ಪ್ರಜಾ ಸಮೂಹವು ವಿವೇಕದ ಕಣ್ಣುಗಳನ್ನು ತೆರೆದು ಚಿಂತೆಯಿಂದಿರುವ ಕೌಸಲ್ಯ ಮಾತೆ, ಸುಮಿತ್ರಾ ಮಾತೆಯವರು ಶೋಕ ಸಾಗರದಲ್ಲಿ ಮುಳುಗಿರುವರು. ಕೃಪೆ ಮಾಡಿ ಅಯೋಧ್ಯೆಗೆ ದಯಮಾಡಿ ರಾಜ್ಯ ಸಿಂಹಾಸನವನ್ನೇರಿ ನಮ್ಮೆಲ್ಲರನ್ನು ಸಂತೋಷಪಡಿಸಣ್ಣ. ಸಹೋದರರೇ, ನಿಮಗೆ ನನ್ನಲ್ಲಿರುವ ವಾತ್ಸಲ್ಯವು ಅಸಾಧಾರಣವಾದುದು. ಆದರೆ ತಂದೆಯು ನಿಮಗಾಗಿ ನಿಶ್ಚಯಿಸಿರುವ ರಾಜ್ಯ ಪಟ್ಟವನ್ನು ನಾನು ವಹಿಸಿಕೊಂಡರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಆದ್ದರಿಂದ ಭರತ, ನೀನೇ ಅಯೋಧ್ಯೆಗೆ ಹೋಗಿ ರಾಜ್ಯವನ್ನಾಳುತ್ತಿರು. ಶತ್ರುಘ್ನನು ಉಸ್ತುವಾರಿ ಆಗಿರಲಿ. ನಾನು 14 ವರ್ಷ ಕಳೆದ ಮಾರನೇ ದಿನವೇ ಅಯೋಧ್ಯೆಗೆ ಬರುವೆನು. ಇಲ್ಲಣ್ಣ, ಇಂತಹ ನಿರ್ಧಾರವನ್ನು ನೀವು ಕೈಗೊಳ್ಳಬಾರದು. ಸದಾ ನಿಮ್ಮ ಅಗಲಿಕೆಯಿಂದ ಬಳಲುತ್ತಿರುವ ಭಾತೃವರ್ಗವು, ಮಾತೃವರ್ಗವು, ಪ್ರಜಾವರ್ಗವು ನೆಮ್ಮದಿಯಿಂದಿರಲು ಹೇಗೆ ಸಾಧ್ಯ? ದೊಡ್ಡ ಮನಸ್ಸು ಮಾಡಿ ನಮ್ಮೆಲ್ಲರನ್ನು ಸಂತೋಷಪಡಿಸಣ್ಣ, ಸಂತೋಷಪಡಿಸು. ಹೌದಣ್ಣ, ತಂದೆಯವರು ಚಿಕ್ಕಮ್ಮನವರ ಮಾತಿಗೆ ಕಟ್ಟು ಬಿದ್ದು ದುರ್ಮರಣಕ್ಕೀಡಾದರು. ಅವರ ಆತ್ಮಶಾಂತಿಗಾದರೂ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಲೇಬೇಕಣ್ಣ. ಸಹೋದರರೇ, ಕೇವಲ ರಾಜ್ಯ ಲೋಭಕ್ಕೊಳಗಾಗಿ ಇಹ ಪರಗಳಲ್ಲೂ ಅಪಕೀರ್ತಿಗೆ ಗುರಿಯಾಗಲೇ? ಇದರಿಂದ ಪರಲೋಕದಲ್ಲಿರುವ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಲೇ? ಇಲ್ಲ, ಹಾಗಾಗಲು ನಾನು ಒಪ್ಪುವುದಿಲ್ಲ. ಭರತ, ನೀನೀಗಲೇ ಹೋಗಿ ಮೊದಲು ಪಟ್ಟಾಭಿಷಕ್ತನಾಗು. ಹಾಗಾದರೆ ಇದೇ ನಿನ್ನ ಕೊನೆಯ ನಿರ್ಧಾರವೇನಣ್ಣ? ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟಾಗಲೇ ಇದನ್ನು ನಿರ್ಧರಿಸಿದೆ. ಭರತ, ಅತ್ತಿಗೆ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಭರತ, ಶ್ರೀರಾಮಚಂದ್ರನ ಒಡನಾಡಿಯಾಗಿರುವನೆಂದು ಮಾವನವರಿಂದ ಆಶೀರ್ವಾದವನ್ನು ಪಡೆದು ಬಂದಿರುವೆನು. ಈ ವಿಚಾರದಲ್ಲಿ ನಾನು ಅಭಿಪ್ರಾಯವನ್ನು ತಿಳಿಸಲು ಶಕ್ತಳಲ್ಲ.
ನನ್ನ ಪತಿಯ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಲಕ್ಷ್ಮಣ, ನೀನಾದರೂ ಅಯೋಧ್ಯೆಗೆ ಬಂದು ಅಣ್ಣನ ಪ್ರತಿನಿಧಿಯಾಗು. ಇದು ವಿಪರೀತ ಕಲ್ಪನೆಯ ಮಾತು ಭರತ. ಅಣ್ಣನ ಅಭಿಮತವೇ ನನ್ನ ಅಭಿಮತ. ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳಿ. ಶ್ರೀರಾಮಚಂದ್ರನು ವನವಾಸಿಯಾಗಿರುವ ತನಕ ನಾನು ಕೂಡ ವನವಾಸಿಯಾಗಿರುವೆ. ವ್ರತೋಪಾಸಗಳಿಂದ ದೇಹವನ್ನು ದಂಡಿಸುವೆನು. ತಾಯಿಯ ಅಪರಾಧಕ್ಕೆ ಮಗನಿಗೆ ಇದೇ ತಕ್ಕ ಪ್ರಾಯಶ್ಚಿತ್ತ. ಭರತ, ಇದರಿಂದ ತಂದೆಯ ವಾಗ್ದಾನವು ನೆರವೇರಿದಂತಾಗುವುದೇ ಭರತ? ರಾಜ್ಯ ಶಾಸನ ಪ್ರಜಾಪಾಲನೆ ಇದೀಗ ನಿನ್ನ ಕರ್ತವ್ಯ. ಅಯೋಧ್ಯ ಭಾಗ್ಯಲಕ್ಷ್ಮಿಯನ್ನು ಅನಾಥೆಯನ್ನಾಗಿ ಮಾಡಬೇಡ ಭರತ. ಮೊದಲು ಅಯೋಧ್ಯಾಧಿಪತಿ ಆಗು. ಅಣ್ಣ, ಅಯೋಧ್ಯಾಧಿಪತಿ ನೀನು, ನಾನಲ್ಲಣ್ಣ. ಧರ್ಮಜ್ಞನಾದ ನಿನ್ನ ಮಾತಿಗೆ ನಾ ಪ್ರತಿ ಹೇಳಲಾರೆನು. ಅಣ್ಣ, ಅಯೋಧ್ಯೆಯ ಸಿಂಹಾಸನವನ್ನೇರಲು ನೀನಲ್ಲದೆ ಯಾರೂ ಕೂಡ ಅರ್ಹರಲ್ಲ. ಆದ್ದರಿಂದ ನಮ್ಮದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವೆಯಾ? ಸಹೋದರರೇ, ಧರ್ಮಕ್ಕೆ ಸಮ್ಮತವಾದುದನ್ನು ಕೇಳಿದರೆ ಸಂತೋಷದಿಂದ ನಡೆಸಿಕೊಡುವೆನು. ಅಣ್ಣ, ನೀವು ಅರಣ್ಯವಾಸವನ್ನು ಮುಗಿಸಿಕೊಂಡು ಬರುವ ತನಕ ನಾವು ಕೂಡ ನಿಮ್ಮಂತೆ ಮುನಿವೇಷದಿಂದ. ಏನನ್ನಾಡುತ್ತಿರುವೆ ಭರತ? ಹೌದಣ್ಣ, ನಂದಿ ಗ್ರಾಮದಲ್ಲೇ ವಾಸ ಮಾಡಿಕೊಂಡಿರುವೆವು. ಆದರೆ ರಘುವಂಶದ ಸಿಂಹಾಸನವು ಅನಾಥವಾಗದಂತೆ ನೋಡಿಕೊಳ್ಳುವೆವು. ಆದ್ದರಿಂದ ಕೃಪೆ ಮಾಡಿ ನಿಮ್ಮ ಪಾಲಿಕೆಗಳನ್ನಾದರೂ ದಯಪಾಲಿಸು. ಅವುಗಳನ್ನು ನಂದಿ ಗ್ರಾಮದಲ್ಲಿಟ್ಟು ಪಟ್ಟಾಭಿಷೇಕ ಮಾಡಿ ರಾಜ್ಯ ಕಾರ್ಯವನ್ನು ನೆರವೇರಿಸುವೆನು. ಇದಕ್ಕಾದರೂ ಸಮ್ಮತಿಸಲೇಬೇಕು ಅಗ್ರಜ. ಹೌದಣ್ಣ, ನಾನು ಕೂಡ ಭರತನಂತೆ ನಂದಿ ಗ್ರಾಮದಲ್ಲೇ ನಿಮ್ಮ ಪಾದಕೆಗಳನ್ನು ಪೂಜೆ ಮಾಡಿಕೊಂಡಿರುವನು. ನಮ್ಮ ಪ್ರಾರ್ಥನೆಯಂತೆ ನಿಮ್ಮ ಪಾದಕೆಗಳನ್ನು ಅನುಗ್ರಹಿಸಣ್ಣ. ಸಹೋದರರೇ, ನಿಮ್ಮಿಷ್ಟದಂತೆ ಆಗಲಿ. ಪಾದಿಕೆಗಳನ್ನು ಕೊಡುವೆನು. ತೆಗೆದುಕೊಂಡು ಹೋಗಿ ಪುರದ ಜನರಿಗೆ ನನ್ನ ಆಶೀರ್ವಾದವನ್ನು, ಮಾತೆಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ. ಅಣ್ಣ, ಧನ್ಯರಾದೆವು. ನೀನು ಸಾಕ್ಷಾತ್ ವಿಷ್ಣು ಸ್ವರೂಪನು. ಈ ಅರಣ್ಯವೇ ವೈಕುಂಠವು. ಅಣ್ಣ, 14 ವರ್ಷ ಕಳೆದ ಮರುದಿನವೇ ನಂದಿ ಗ್ರಾಮಕ್ಕೆ ಬಂದು ನಮಗೆ ದರ್ಶನವನ್ನು ನೀಡದಿದ್ದರೆ ನಿಮ್ಮ ಪಾದ ಸಾಕ್ಷಿಯಾಗಿ ಅಗ್ನಿ ಪ್ರವೇಶ ಮಾಡುವೆವಣ್ಣ, ಅಗ್ನಿ ಪ್ರವೇಶ ಮಾಡುವೆವು. ಅನುಜರೇ, ನಿಮ್ಮಿಷ್ಟದಂತೆಯೇ ಆಗಲಿ. ನಾನು 14 ವರ್ಷ ಕಳೆದ ಮಾರನೇ ದಿನವೇ ನಂದಿ ಗ್ರಾಮಕ್ಕೆ ಬರುವೆನು. ನೀವಿನ್ನು ಸಂತೋಷದಿಂದ ಪ್ರಯಾಣ ಮಾಡಿರಿ. ಲಕ್ಷ್ಮಣ, ನೀನು ಕೂಡ ಅಣ್ಣ ಅತ್ತಿಗೆಯರೊಡನೆ ತಪ್ಪದೆ ನಂದಿ ಗ್ರಾಮಕ್ಕೆ ಬರಬೇಕು. ಸಹೋದರ, ಶ್ರೀರಾಮಚಂದ್ರನ ಛಾಯೆಯಾದ ನಾನು ಬಾರದಿರುವೆನೆ. ಅತ್ತಿಗೆ ಸೀತಾದೇವಿ, ನಾವಿನ್ನು ಅಯೋಧ್ಯೆಗೆ ತೆರಳುವೆವು. ಭರತ, ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಇದು ಪರಮ ಪಾವನವೋ, ಇದು ಕೋಸಲ ರಾಜ್ಯ
ಲಕ್ಷ್ಮಣ, ಅಣ್ಣ, ಈ ಪ್ರದೇಶವು ಅಯೋಧ್ಯ ನಗರಕ್ಕೆ ಸಮೀಪವಾದ್ದರಿಂದ ಪ್ರಜೆಗಳು ಇಲ್ಲಿಗೆ ಬಂದು ಆಗಾಗ್ಗೆ ಪೀಡಿಸುವರು. ಅಗಸ್ತ್ಯ ಮಹರ್ಷಿಗಳ ಆಜ್ಞೆಯಂತೆ ಪಂಚವಟಿ ತೀರಕ್ಕೆ ಹೋಗೋಣ, ಎಲ್ಲರೂ ನಡೆಯಿರಿ. ಹಾಗೆ ಆಗಲಿ. ಮೇವು ಬರಲಿವೋ ಬರಲಿ ಮೇವು ಬರಲಿವೋ ಆರಿ ವೇಷವತಾಲಿ ಆರಿ ವೇಷವತಾಲಿ ಆರಿ ವೇಷವತಾಲಿ ಉರಿವರಿದು ನೊಂದುವೆ ನಾ ಉರಿವರಿದು ನೊಂದುವೆ ನಾ ವೀವೋ ಬಾವೋ ಮೇವು ಬರಲಿವೋ ಬರಲಿ ಮೇವು ಬರಲಿವೋ ನಮ್ಮ ಅಣ್ಣನಾದ ರಾವಣ ಸಾರ್ವಭೌಮನು ಈ ಪಂಚವಟಿ ತೀರವನ್ನು ನನಗೆ ಬಿಟ್ಟು ಕೊಟ್ಟಿರುವನು. ಇಲ್ಲಿ ನನ್ನನ್ನು ಕೇಳುವವರೇ ಯಾರೂ ಇಲ್ಲ. ನನ್ನ ಹಾಗೆ ಪ್ರಾಣ ಹಾನಿ ಮಾಡುವವರು ಇಲ್ಲ. ಈ ದಿವಸ ಒಬ್ಬ ಮುನಿಯನ್ನು ಕೊಂದು ತಿಂದು ತೃಪ್ತರಾಗಿರಬೇಕು. ಇರಲಿ, ನನ್ನ ಮಗನಾದ ಶಂಭುಕನು ಸೂರ್ಯನನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಅವನ ತಪಸ್ಸು ಇಷ್ಟರಲ್ಲಿಯೇ ಫಲಿಸಿರಲೇಬೇಕು. ಈಗಲೇ ಹೋಗಿ ನೋಡಿಕೊಂಡು ಬರ್ತೇನೆ. ಇದೇನು ಆಶ್ಚರ್ಯ! ಈ ದಿನ ಗಗನವೇ ಪ್ರಕಾಶಿಸುತ್ತಿರುವುದಲ್ಲ. ಫಳಫಳ ಗಗನವು ಮಿಂಚಿನ ತೆರದಿ ಮಿಗ ಮಿಗ ಒಳೆಯುತ್ತೆ ದರಗಿಳಿಯುತ್ತಲಿಗುವುದು. ಇದನೋಡಲಾಶ್ಚರ್ಯವೋ ಇದನೋಡಲಾಶ್ಚರ್ಯವೋ ಈ ಖಡ್ಗವಂ ಪಿಡಿದು ನೋಡ್ಪೆನಿದರ ಪರ್ಯ. ಆಹಾ, ಇದೇನು ಆಶ್ಚರ್ಯ! ಈ ದಿನ ಗಗನವೇ ಪ್ರಕಾಶಿಸುತ್ತಿರುವುದು. ಇರಲಿ, ಇಲ್ಲಿ ಕಾಣುವ ಖಡ್ಗವನ್ನು ಹಿಡಿದು ಇದರ ಸಂದೇಶವೇನು ನೋಡುವೆನು. ಆಹಾ, ಈ ಖಡ್ಗವು ಎಷ್ಟು ಚೆನ್ನಾಗಿರುವುದು! ಇದು ಹರಿತವಾಗಿರುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಇಲ್ಲಿ ಕಾಣುವ ಬಿದಿರು ಪದೆಯನ್ನು ಕಡಿದು ನೋಡುತ್ತೇನೆ. ಅಯ್ಯೋ, ಇದೇನು! ಈ ಬಿದಿರು ಪದೆಯನ್ನು ಕಡಿದ ತಕ್ಷಣವೇ ರಕ್ತವು ನೊರೆ ನೊರೆಯಾಗಿ ಹರಿಯುತ್ತಿರುವುದಲ್ಲ. ಮೋಸ ಮೋಸ! ನಾನೆಂತಹ ಪಾಪ ಕೃತ್ಯವನ್ನು ಮಾಡಿದೆನು? ಹಾ ರಾಮಚಂದ್ರ, ನಿನಗೆ ಹೇಗೆ ಮುಖವನ್ನು ತೋರಿಸಲಿ? ಶಂಭುಕ ಶಂಭುಕ ಓ ಶಂಭುಕ 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 ಓ ಶಂಭುಕ ಓ
ತಾನೇ ಯಾರು ನನ್ನ ಮಗನನ್ನು ಸಂಹರಿಸಿರುವರಲ್ಲ, ರಕ್ತವು ನೊರೆ ನೊರೆಯಾಗಿ ಹರಿಯುತ್ತಿರುವುದಲ್ಲ. ಯಾವನು ನನ್ನ ಮಗನ ಅಭ್ಯುದಯವನ್ನು ಸಹಿಸದೆ ಕೊಂದಿರಬಹುದು, ಆ ಪಾಪಿಯು ಯಾರಾಗಿರಬಹುದು? ಆ ಮೂರ್ಖನು ಇನ್ನು ಬಹುದೂರ ಹೋಗಿರಲಾರನು. ಅವನು ನನ್ನ ಕೈಗೆ ಸಿಕ್ಕಿದರೆ ಹೊರಗಟ್ಟಡಿ ಗಟ್ಟಡಿ ಗಟ್ಟುತ್ತ ಹೊರಗಟ್ಟಡಿ ಗಟ್ಟಡಿ ಗಟ್ಟುತ್ತ ಪಡ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಹೊರಗಟ್ಟಡಿ ಗಟ್ಟಡಿ ಗಟ್ಟುತ್ತ ಪಡ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಹೊರಗಟ್ಟಡಿ ಗಟ್ಟಡಿ ಗಟ್ಟುತ್ತ ಪಡ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ವೀರಾವೇಶದಿಂದ ಹೋಗಿ ವೀರಾವೇಶದಿಂದ ಹೋಗಿ ಚಡುಕರ ಕಡಿದಿದೆ ಅಕ್ಕಕ್ಕ ಚಡುಕರ ಕಡಿದಿದೆ ಅಕ್ಕಕ್ಕ 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 ಅಕ್ಕಕ್ಕ. ಸೀತಾ, ಈ ಪಂಚವಟಿ ತೀರವು ವಿಶಾಲವಾಗಿಯೂ ರಮಣೀಯವಾಗಿರುವುದು ನೋಡು. ಹೌದಲ್ಲವೇ ಸ್ವಾಮಿ, ಎಷ್ಟು ರಮಣೀಯವಾಗಿರುವುದು. ಎಷ್ಟು ವಿಶಾಲವಾಗಿರುವುದು ನೋಡು. ಹೌದಲ್ಲವೇ ಸ್ವಾಮಿ. ಲಕ್ಷ್ಮಣ, ಅಣ್ಣ, ಇದೇನು ಈ ದಿನ ಖಡ್ಗಧಾರಿಯಾಗಿ ಬಂದು ನಿಂತಿರುವೆ? ಕಾರಣವೇನು? ಅಣ್ಣ, ಈ ದಿನ ದಂಡ ಕಾರುಣ್ಯದಲ್ಲಿ ಸಂಚರಿಸುತ್ತಿರುವಾಗ ಓರ್ವ ರಾಕ್ಷಸನು ಸೂರ್ಯನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದನು. ಅವನನ್ನು ಸಂಹರಿಸಿ ಈ ಖಡ್ಗವನ್ನು ತಂದಿರುವೆನು. ಈ ಖಡ್ಗವನ್ನು ಪಡೆದ ಯಾರೇ ಆಗಲಿ ಅವನನ್ನು ಯಾರಿಂದಲೂ ಕೊಲ್ಲಲಾಗುವುದಿಲ್ಲವೆಂದು ಆ ಸೂರ್ಯದೇವನೇ ತಿಳಿಸಿ ಅದೃಶ್ಯನಾದನು. ಜಾನಕಿ, ಸ್ವಾಮಿ, ಲಕ್ಷ್ಮಣನ ಧೈರ್ಯ ಸಾಹಸವನ್ನು ನೋಡಿದೆಯಾ? ನೋಡಿದೆನು ಸ್ವಾಮಿ. ಪ್ರಾಣೇಶ್ವರ, ಸೀತಾ, ಹಸಿವು ಸಂಕಟವಾದರೂ ಬಹಳವಾಗುತ್ತಿರುವುದು ಸ್ವಾಮಿ. ಲಕ್ಷ್ಮಣ, ಅಣ್ಣ, ಜಾನಕಿಯು ಹಸಿವಿನಿಂದ ಬಳಲುತ್ತಿರುವಳು. ಬೇಗ ಹೋಗಿ ಕಂದ ಮೂಲಾಗ್ನಿಗಳನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣ, ಅಣ್ಣ, ಆದರೆ ಈ ಅರಣ್ಯದಲ್ಲಿ ಬಹುದೂರ ಹೋಗಬೇಡ. ಹಾಗೆ ಆಗಲಿ. ಪ್ರಿಯಾ, ಸೀತಾ, ನೋಡಿದಿರ ಸ್ವಾಮಿ, ಈ ಪ್ರಾಂತ್ಯವೇ ಎಷ್ಟೊಂದು ಮನೋಹರವಾಗಿರುವುದು. ನೋಡಿದೆನು ಜಾನಕಿ. ಆದರೇನು ಭಯವಿಲ್ಲ ಜಾನಕಿ, ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಸ್ವಾಮಿ, ಇಲ್ಲಿ ದಾನವರು ಇರುವಂತೆ ಭಾಸವಾಗುತ್ತಿರುವುದಲ್ಲ ಪ್ರಿಯಾ. ಆದರೇನು ಜಾನಕಿ, ಭಯಪಡಬೇಡ, ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಕಲೆ
ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯೋಣವೇ? ಹಾಗೇ ಆಗಲಿ. ಎಲ್ಲಿ ಹುಡುಕಿದರು ನನ್ನ ಮಗನನ್ನು ಕೊಂದ ನೀಚನು ಸಿಕ್ಕದೇ ಇಲ್ಲವಲ್ಲ. ಇದೇನು ಇಲ್ಲಿಗೆ ಬಂದ ತಕ್ಷಣವೇ ನರಮನುಷ್ಯರ ವಾಸನೆಯು ಬರುತ್ತಿರುವುದು. ಎಲ್ಲಿಯೋ ನರಮನುಷ್ಯರಿದ್ದಾರೆ. ಓಹೋ, ನನ್ನ ಮಗನನ್ನು ಕೊಂದ ನೀಚನು ಇವನೇ ಆಗಿರಬಹುದು. ಇವನನ್ನು ಕೊಂದು ಒಂದೇ ತುತ್ತಿಗೆ ನುಂಗಿ ಬಿಡುತ್ತೇನೆ. ಏನು ರೂಪು, ಏನು ಲಾವಣ್ಯ! ಇಂತಹ ಸುಂದರಾಂಗನನ್ನು ಹೊಂದದ ಮೇಲೆ ಈ ಶ್ರೀಜನ್ಮವೇ ವ್ಯರ್ಥವಲ್ಲವೇ? ಇಂತಹ ಸುಂದರಾಂಗನನ್ನು ಅನ್ಯಾಯವಾಗಿ ಕೊಲ್ಲುತ್ತಿದ್ದನಲ್ಲ ನಮ್ಮ ಅಣ್ಣನಾದ ರಾವಣಾಸುರನು. ನನ್ನ ಗಂಡನನ್ನು ಕೊಂದಾರಾಧ್ಯಾವಿನಿಂದಲೂ ನಾನು ಗಂಡನಿಲ್ಲದ ಮುಂದೆಯಂತೆ ಕಾಲಹರಣೆ ಮಾಡುತ್ತಿದ್ದೆನು. ಈ ದಿವಸ ಈ ದಿಂಡೋದ ಗಂಡು ಗೂಳಿಯು ನನಗೆ ದೊರಕಿರುವಾಗ ನನ್ನ ಆನಂದವೇ ಆನಂದ, ನನ್ನ ಸಂತೋಷವೇ ಸಂತೋಷ. ನಾನೀತ ನಾನೀಗಲೇ ಒಲಿಸುವೆಯೇನಾದರೂ ಆಗಲೇ. ನಾನೀತ ನಾನೀಗಲೇ ಒಲಿಸುವೆಯೇನಾದರೂ ಆಗಲೇ. ಒಲ್ಲಿನ ಒಂದಾದ ಮೇಲೆ ಪರಮಂಗಯಾಡಿಕೊಂಡು, ಒಲ್ಲಿನ ಒಂದಾದ ಮೇಲೆ ಪರಮಂಗಯಾಡಿಕೊಂಡು, ಆಹ ವಲ್ಲಭನ, ಆಹ ವಲ್ಲಭನ, ಆಹ ವಲ್ಲಭನ ಕೂಡಿಕೊಂಡು ಮುತ್ತಕ್ಕೆ ಕೊಡೆ. ನಾನೀಗ ನಾನೀಗಲೇ ಒಲಿಸುವೆಯೇನಾದರೂ ಆಗಲೇ. ನಾನೀತ ನಾನೀಗಲೇ ಒಲಿಸುವೆಯೇನಾದರೂ ಆಗಲೇ. ನನ್ನ ಮಗನು ಸತ್ತರೂ ಸಾಯಲಿ, ಹಾಳಾಗಿ ಹೋಗ್ಲಿ ಬಿಟ್ರೆ ಇಂತಹ ಸುಂದರಾಂಗನು ಸಿಕ್ಕಿರುವಾಗ ಅಂತಹ ಗಂಡು ಮಕ್ಕಳನ್ನು
ಎಷ್ಟು ಬೇಕಾದರೂ ಪಡೆಯಬಹುದು. ಈಗಲೇ ಹೋಗಿ ಹಾರಂಗಿಸಿ ಬಿಡಲೆ? ಛೇ, ನಾನು ಈ ರೂಪಿನಿಂದ ಹೋದರೆ ಏಳರಿ ಪ್ರಾಣ ಬಿಟ್ಟರೂ ಬಿಡಬಹುದು. ನನ್ನ ಮಾಯಾಶಕ್ತಿಯಿಂದ 16 ವರ್ಷದ ನವಮೋಹನಾಂಗಿಯಾಗಿ ಬಂದು ಇವನನ್ನು ಸೇರಿ ಆನಂದಿಸುವೆನು.